ಶಾಲಾ ಶೌಚಾಲಯದಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣ. ಅಪ್ರಾಪ್ತೆ ಗರ್ಭಿಣಿಯಾಗಲು ಕಾರಣನಾಗಿದ್ದ ವ್ಯಕ್ತಿ ಅರೆಸ್ಟ್. ಯಾದಗಿರಿ ಮೂಲದ ಆರೋಪಿ ಪರಮಣ್ಣ ಅಂದ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಂಡಿಂಗ್ ಆಗಿದೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಒತ್ತಾಯ. ಬುರುಡೆ ಕತೆ ಬೆನ್ನು ಬಿದ್ದ ಎಸ್ಐಟಿ. ಮಾಸ್ಕ್ ಮ್ಯಾನ್ ಬೆಂಗಳೂರಿಗೆ ಕರೆ ತರ್ತಾ ಇರುವ ಅಧಿಕಾರಿಗಳು. ವಕೀಲರ ಮನೆ ಸಹಿತ ವಿವಿಧೆಡೆ ಸ್ಥಳ ಮಹಜು. ಅಭಿಮಾನ್ ವಶವಾದರೂ ವಿಷ್ಣು ಸಮಾಧಿಗೆ ತೊಡಕು. ಅರಣ್ಯ ಪ್ರದೇಶದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಕಾನೂನು ಅಡ್ಡಿ. ವಿಶೇಷ ಕಾಳಜಿ ವಹಿಸುತ್ತಾ ರಾಜ್ಯ ಸರ್ಕಾರ. ಜಮೀನು ಸರ್ವೆ ವೇಳೆ 2 ಗುಂಪುಗಳ ಮಧ್ಯೆ ಬಡಿದಾಟ. ಯಾದಗಿರಿಯ ರಾಂಪುರ ಗ್ರಾಮದಲ್ಲಿ ಘರ್ಷಣೆ. ಪೊಲೀಸರ ಮೇಲೆ ಹಲ್ಲೆ. 13 ಜನರ ವಿರುದ್ಧ ಕೇಸ್.